ಕನ್ನಡದ ಮನರಂಜನಾ ಕಾರ್ಯಕ್ರಮಗಳಲ್ಲಿ ಕಮಲ್ ಮಾಡುತ್ತಿರುವ ಬಿಗ್ ಬಾಸ್ ಸೀಸನ್ 11 TRPಗಳಲ್ಲಿಯೂ ಮುಂದಿದೆ. ಈ ಗ್ರ್ಯಾಂಡ್ ಫಿನಾಲೆಗೆ ದಿನಗಣನೆ ಶುರುವಾಗಿದೆ. ಈ ಬಾರಿ ಬಿಗ್ ಬಾಸ್ ಫೈನಲ್ ತಲುಪುವ ಕಂಟೆಸ್ಟೆಂಟ್ಗಳು ಯಾರು, ಫೈನಲ್ನಲ್ಲಿ ಮಿಂಚು ಕಪ್ ಎತ್ತುವವರು ಯಾರು ಎನ್ನುವ ಚರ್ಚೆಗಳು ಜೋರಾಗಿವೆ. ಬಿಗ್ ಬಾಸ್ ವಿನ್ನರ್ ಆಗುವವರು ಯಾರು ಎನ್ನುವ ಕುತೂಹಲ ಜನಕ್ಕೆ ಸಿಕ್ಕಾಪಟ್ಟೆ ಇದೆ. ಇದರ ನಡುವೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಸ್ಪರ್ಧಿ ಯಾರು ಗೆಲ್ಲಬಹುದು ಎನ್ನುವ ಭವಿಷ್ಯ ಹೇಳಿದ್ದಾರೆ. ಯಾವ ಆಧಾರದ ಮೇಲೆ ಯಾರಿಗೆ ಗೆಲ್ಲುವ ಚಾನ್ಸ್ ಜಾಸ್ತಿ ಇದೆ ಎಂಬ ವಿವರಣೆಯನ್ನು ನೀಡುತ್ತಿದ್ದಾರೆ. ಕಳೆದ ವಾರವಷ್ಟೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರುವ ಶಿಶಿರ್ ಶಾಸ್ತ್ರಿ ಅವರ ಪ್ರಕಾರ ಈ ಸಲ ಫೈನಲ್ ತಲುಪುವವರು ಯಾರು ಮತ್ತು ಕಪ್ ಗೆಲ್ಲುವವರು ಯಾರು ಎನ್ನುವುದನ್ನು ತಿಳಿಸಿದ್ದಾರೆ. ಅವರ ಪ್ರಕಾರ ಫೈನಲ್ ತಲುಪುವ 4 ಜನ ಎಂದರೆ ಉಗ್ರಂ ಮಂಜು, ತ್ರಿವಿಕ್ರಮ್, ಹನುಮಂತ ಮತ್ತು ಧನ್ರಾಜ್. ಕಪ್ಪು ಎತ್ತುವವರು ಹನುಮಂತು ಅಥವಾ ಧನ್ರಾಜ್. ನಾನು ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಹೊರಗೆ ಬಂದಿರುವವನು, ಅಲ್ಲಿ ಹೇಗೆ ನಡೆಯುತ್ತೆ ಅಂತ ಗೊತ್ತು. ಹಾಗಾಗಿ ಹನುಮಂತು ಅಥವಾ ಧನ್ರಾಜ್ ಫೈನಲ್ಗೆ ಗೆಲ್ಲಬಹುದು ಎಂದಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ಮತ್ತೊಬ್ಬ ಸ್ಪರ್ಧಿ ಗೋಲ್ಡ್ ಸುರೇಶ್ ಕೂಡ ಮುತ್ತಿನಂತೆ ಮಾತೊಂದು ಆಡಿದ್ದಾರೆ. ನನ್ನ ಅಳಿಯ ಹನುಮಂತನೇ ಕಪ್ ಗೆಲ್ಲುವುದು ಎಂದಿದ್ದಾರೆ. ಎಲ್ಲರಿಗಿಂತ ಚೆನ್ನಾಗಿ ಆಡುತ್ತಿರುವುದರಿಂದ ಹನುಮಂತುಗೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಗೆಲ್ಲುವ ಚಾನ್ಸ್ ಸಿಗುತ್ತದೆ ಅಂತ ಹೇಳುತ್ತಿದ್ದಾರೆ.